ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಕಸ್ಟರ್ಡ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫ್ರೂಟ್ ಕಸ್ಟರ್ಡ್ ನಂಗೆ ತುಂಬಾ ಇಷ್ಟ. ನಾನು ಫ್ರೀಕ್ವೆಂಟಾಗಿ ಮಾಡ್ತಾನೆ ಇರ್ತೀನಿ. ಇವತ್ತು ಕೂಡ ಮಾಡಿದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೂಟ್ ಮಾಡಿದ್ದೀನಿ. ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ನಾನು 1 ಲೀಟರ್ ಹಾಲನ್ನ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲೊಂದು 100 ml ಅಷ್ಟು ಹಾಲು ತಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮೆಷರ್ಮೆಂಟ್ ಬಂದು 4 ಟೇಬಲ್ ಸ್ಪೂನ್ ಅಂತ, ಬಟ್ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನನಗೆ ಕಸ್ಟರ್ಡ್ ಮಿಕ್ಸ್ಚರ್ ಏನಿದೆ ಅದು ದಪ್ಪ ಇರಬೇಕು. ನಿಮಗೆ ಏನಾದರೂ ತೆಳ್ಳಗೆ ಬೇಕು ಅಂತ ಹೇಳಿದರೆ ನೀವು ಕಡಿಮೆ ಹಾಕ್ಕೋಬೋದು. ಈಗ ಇದನ್ನು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹಾಲು ಕುದೀತಾ ಬರ್ತಿರುವಾಗ ಈಗ ಹಾಲು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹಾಲಲ್ಲಿ, ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡ ತಕ್ಷಣ ನೀವು ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಡಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಬರಬೇಕು, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ನೋಡಿ, ಕಂಟಿನ್ಯೂಸ್ ಆಗಿ ನೀವೊಂದು 5 ಮಿನಿಟ್ಸ್ ಇದನ್ನ ತಿರುಗಿಸ್ತಾ ಇರಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಆಗ್ತಾ ಇದೆ. ಒಂದು 5 ಮಿನಿಟ್ಸ್ ಇದನ್ನ ಕುದಿಸಿದ್ರೆ ಸಾಕು. ನೋಡಿ, ಈಗ ಅದು ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 10 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಹಾಲು ಬಿಸಿ ಮಾಡ್ಕೊಳ್ಳುವಾಗಲೇ ಬೇಕಾದರೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೋದು. ಈಗ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಜೆಲ್ಲಿ ರೆಡಿ ಮಾಡ್ಕೊಳ್ಳೋಣ. ಜೆಲ್ಲಿ ಆಪ್ಷನಲ್, ನಿಮಗೆ ಬೇಕಾದರೆ ಮಾತ್ರ ತೊಗೋಬೋದು. ನನಗಿಷ್ಟ, ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆರೆಂಜ್ ಫ್ಲೇವರ್ ಜೆಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಬೇರೆ ಬೇರೆ ಫ್ಲೇವರ್ ಸಿಗುತ್ತೆ ನಿಮಗೆ, ಸ್ಟ್ರಾಬೆರಿ, ಮ್ಯಾಂಗೋ, ಪೈನಾಪಲ್ ಎಲ್ಲ. ಹಾಗೆ ಈ ಪೌಡರ್ಸನ್ನು ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಗಂಟಿದ್ರೆ ಬಿಡಿಸ್ಕೋಬೇಕು. ಆಮೇಲೆ ಇದಕ್ಕೊಂದು ಅರ್ಧ ಲೀಟ್ರ್ ನೀರನ್ನು, ಕುದಿಯೋ ನೀರನ್ನು ಹಾಕಿ ಇದನ್ನ ಕರಗಿಸ್ಕೋಬೇಕು. ನೋಡಿ, ಪೌಡ್ರೆಲ್ಲ ಚೆನ್ನಾಗಿ ಕರಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ಈಗ ಒಂದು ತಟ್ಟೆ ತೊಗೊಂಡು ಈ ಜೆಲ್ಲಿ ಮಿಕ್ಸರನ್ನು ಅದಕ್ಕೆ ಹಾಕೊಳ್ಳೋಣ. ಜೆಲ್ಲಿ ನಿಮಗೆ ಒಂದು ರೂಮ್ ಟೆಂಪ್ರೇಚರಲ್ಲಿ ಅರ್ಧ ಗಂಟೆಯಲ್ಲಿ ಸೆಟ್ ಆಗುತ್ತೆ. ನಿಮಗೆ ಅದಕ್ಕಿಂತ ಬೇಗ ಬೇಕು ಅಂತ ಹೇಳಿದರೆ ನೀವು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು. ನೋಡಿ, ಕಸ್ಟರ್ಡ್ ಮಿಕ್ಸ್ಚರ್ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ಈ ಥರ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಇದನ್ನು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡ ನಂತರ ಮತ್ತು ಫ್ರಿಜ್ಜಲ್ಲಿ ಇಟ್ಟ ನಂತರ ನಿಮಗೆ ತಣ್ಣಗಾಗ್ತಾ ಹೋಗುತ್ತೆ. ಈಗ ಇದಕ್ಕೆ ನಿಮ್ಮ ಚಾಯ್ಸ್ ಆಫ್ ಫ್ರೂಟ್ಸ್ ಆ್ಯಡ್ ಮಾಡಿಕೊಡಿ. ನಾನಿಲ್ಲಿ ಮ್ಯಾಂಗೋ, ಬನಾನಾ, ಆ್ಯಪಲ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದಾಳಿಂಬೆ ಬೀಜ. ಈಗ ಇದೆಲ್ಲವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ದ್ರಾಕ್ಷಿ ಅಥವಾ ಪೈನಾಪಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನ ಸ್ವಲ್ಪ ಸರ್ವ್ ಮಾಡೋ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಹುಳಿ ಆಗುತ್ತೆ ಇಲ್ಲಾಂದರೆ. ಈಗ ಇದಕ್ಕೆ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಂಥ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಹಾಕ್ಕೊಳ್ಳಿ, ನನಗಿಷ್ಟ ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಜೆಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಒಂದು 2 to 3 hours ನಾವು ಫ್ರಿಜ್ಜಲ್ಲಿ ಇಟ್ಟು ಚಿಲ್ಡ್ ಆದ ನಂತರ ಸರ್ವ್ ಮಾಡೋಣ. ನೋಡಿ, 3 hours ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಕಂಪ್ಲೀಟಾಗಿ ಚಿಲ್ ಆಗಿದೆ ಇದು. ಸೊ ಈಗ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿರುತ್ತೆ. ನೀವು ಫಸ್ಟಿಗೆ ತೆಳ್ಳಗೆ ಮಾಡಿಕೊಂಡ್ರೆ
ಈಗ ಇನ್ನೂ ನೀರಾಗುತ್ತೆ. ನೋಡಿ, ನನ್ನ ಫೇವ್ರೆಟ್ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿದೆ. ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡಿದರೆ ಇನ್ನೂ ಆಸಮ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.